ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 20 ಹಾಗೆ 21ನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಫಲಾನುಭವಿಗಳು ಈಗ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ನಮಗೆ 21ನೇ ಕಂತಿನ ಹಣ ಬರುತ್ತೆ ಅಂತ. ಆದರೆ 20ನೇ ಕಂತಿನ ಹಣನೇ ಬರದೇ ಇರತಕ್ಕಂಥ ಫಲಾನುಭವಿಗಳು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಯಾಕೆ ಬಂದಿಲ್ಲ, ಏನು ಸಮಸ್ಯೆ ಆಗಿದೆ, ಅವ್ರಿಗೆ ಯಾವಾಗ ತಮ್ಮ ಖಾತೆಗಳಿಗೆ ಈ ಒಂದು 20ನೇ ಕಂತಿನ ಹಣ ಬಂದು ತಲುಪುತ್ತೆ, ಹಾಗೆಯೇ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಷ್ಟೊಂದು ಜನ ಫಲಾನುಭವಿಗಳು ಕೂಡ ಈಗ ಕೇಳ್ತಾ ಇದ್ದಾರೆ. ಎಷ್ಟೊಂದು ಜನಕ್ಕೆ ಡೌಟ್ ಕೂಡ ಇರುವಂಥದ್ದು, ನಮಗೆ ಹಣ ಬರುತ್ತಾ ಇಲ್ವಾ ಅಂತ ಎಷ್ಟೊಂದು ಜನ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ವೀಕ್ಷಕರೇ, ನಿಮ್ಮ ಖಾತೆಗಳಿಗೆ ಈ ಒಂದು 20 ಹಾಗೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೆಲವೊಂದಿಷ್ಟು ಅಪ್ಡೇಟ್ಸ್ ಅನ್ನು ಕೊಟ್ಟಿರುವಂಥದ್ದು. ಅದು ಏನು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿಯಂಥ ಅಪ್ಡೇಟ್ಸು ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ. ಹಾಗೆಯೇ ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಎಲ್ಲರೂ ಕೂಡ ತಪ್ಪದೆ ಒಂದೊಂದು ಲೈಕ್ನ ಮಾಡಿ, 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ ವೀಕ್ಷಕರೇ. ಬನ್ನಿ ಈ ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭವಾಗಿ ಬಹಳಷ್ಟು ದಿನಗಳೇ ಆಯಿತು. ಆದರೆ ಎಷ್ಟೊಂದು ಜನ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣನೇ ಬಂದು ತಲುಪಿಲ್ಲ. ಕೆಲವೊಂದಿಷ್ಟು ಜನ ನಮಗೆ ಹಣ ಬಂದು ತಲುಪ್ತು ಅಂತ ಅಂದರೆ, ಇನ್ನು ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೆ ಇನ್ನೂ ಕೂಡ 20ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಎಷ್ಟು ಜನಗಳಿಗೆ ಜಮಾ ಆಗಿದೆ, ಎಷ್ಟು ಜನಗಳಿಗೆ ಜಮಾ ಆಗಿಲ್ಲ ಅಂತ ಅನ್ನೋದನ್ನ ನೋಡ್ತಾ ಹೋದರೆ, ಇಲ್ಲಿ ನೋಡಿ ಸ್ನೇಹಿತರೆ, ಅರ್ಧಕ್ಕೆ ಅರ್ಧದಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇಂದ ಈ ಒಂದು ಹಣ ಬಂದು ಜಮಾ ಆಗಿಲ್ಲ, ಸ್ಲೋ ಆಗಿ ಈ ಒಂದು ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ 21ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, ಆದರೆ 20ನೇ ಕಂತಿನ ಹಣನೇ ಇನ್ನೂ ಎಷ್ಟೊಂದು ಜನ ಫಲಾನುಭವಿಗಳಿಗೆ ಬಂದಿಲ್ಲ. ಹಾಗಾದ್ರೆ ಏನಾಗಿದೆ ಇಲ್ಲಿ ಸಮಸ್ಯೆ, 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತಾನೆ ವೀಕ್ಷಕರೇ. ಇಲ್ಲಿ ನೋಡಿ ಸ್ನೇಹಿತರೆ, 20ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತಂದ್ರೆ, ಕೆಲವೊಂದಿಷ್ಟು ಫಲಾನುಭವಿಗಳು ಇರ್ತಾರೆ, ಅವ್ರಿಗೆ ಏನಾಗಿದ್ರು ಅವರ ಒಂದು ಅಕೌಂಟ್ ಏನಾದ್ರು, ಬ್ಯಾಂಕ್ ಅಕೌಂಟ್ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ, ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ, ಅಥವಾ ಅವರ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ, ಅಥವಾ ಅವರು ಏನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಅಂತಂದ್ರೆ ಅವರ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು. ಹಾಗಾಗಿ ವೀಕ್ಷಕರೇ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೀವೇ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ನಿಮಗೆ ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ. ಅಥವಾ ನಿಮ್ಗೇನಾದರೂ ಬಹಳಷ್ಟು ಒಂದು 3-4 ಕಂತಿನ ಹಣ ಹಿಂದೆ ಏನಾದರೂ ಪೆಂಡಿಂಗ್ ಉಳಿದಿತ್ತು ಅಂತಂದ್ರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಸರಿಯಾಗಿ ಇದೆಯಾ ಅಲ್ವಾ ಅಂತ ನೀವು ನಿಮ್ಮ ಒಂದು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ. ಹಾಗಾಗಿ ನಿಮಗೆ ಈ ಒಂದು ಏನಾದರೂ ಭಾಳಷ್ಟು ದಿನಗಳಿಂದ ಅಕೌಂಟಲ್ಲಿ ಏನಾದರೂ ಹಣ ಜಮಾ ಆಗದೆ ಇತ್ತು ಅಂತಂದರೆ, ಅಥವಾ ನಿಮಗೆ ಒಂದು 4-5 ಕಂತಿನ ಹಣ ಏನಾದರೂ ಬಂದಿಲ್ಲ ಅಂತಂದರೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ನೀವು ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ಗೆ ಹೋಗಿ. ಹಾಗಾಗಿ ಇದಿಷ್ಟು ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಿಮಗೆ ಹಣ ಬಂದಿರೋದಿಲ್ಲ. ಹಾಗೆಯೇ 20ನೇ ಕಂತಿನ ಹಣ ಇನ್ನೂ ಅರ್ಧದಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಹಾಗಾಗಿ ಈ ಒಂದು 21ನೇ ಕಂತಿನ ಹಣ ಏನು ಜಮಾ ಆಗ್ತಾ ಹೋಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಿಮಗೆ 20ನೇ ಕಂತಿನ ಹಣ ಕೂಡ ಜಮಾ ಆಗಿ ಅದಾದಮೇಲೆ 21ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ವೀಕ್ಷಕರ. ಹಾಗಾದ್ರೆ ನೀವೆಲ್ಲ ಕೇಳ್ಬೋದು 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಹೇಳಿರುವಂಥ ಮಾಹಿತಿ ಪ್ರಕಾರ ನಿಮಗೆ ಇದೇ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಇನ್ನು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ 21ನೇ ಕಂತಿನ ಹಣ ಜಮಾ ಆಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಈ ರೀತಿಯಾಗಿ ಒಂದು ಅಪ್ಡೇಟ್ ಈಗ ಬರ್ತಾ ಇರುವಂಥದ್ದು ವೀಕ್ಷಕರೇ. ಇದೊಂದು ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರಿಗೆ 20ನೇ ಕಂತಿನ ಹಣ ಬಂದಿಲ್ಲ ಅವರು ಕೂಡ ಸ್ವಲ್ಪ ಇನ್ನೊಂದು 2-3 ದಿನಗಳ ಕಾಲ ವೆಯ್ಟ್ ಮಾಡಿ, ನಿಮ್ಮ ಖಾತೆಗಳಿಗೆ 20ನೇ ಕಂತಿನ ಹಣ ಜಮಾ ಆಗುತ್ತೆ. ಅದಾದ ಮೇಲೆ ಇಲ್ಲಿ 21ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇರುವಂಥದ್ದು ಇನ್ನು 2 ದಿನಗಳಲ್ಲಿ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಮಾಹಿತಿನ ಕೊಟ್ಟಿದ್ದಾರೆ. 21ನೇ ಕಂತಿನ ಹಣ ಬಿಲ್ಲಿಂಗ್ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ 2,500 ಕೋಟಿ ಹತ್ತತ್ರ ಈ ಒಂದು ಹಣ ಬಂದು ತಲುಪಿರುವಂಥದ್ದು ಅಂತ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಖಾತೆಗಳಿಗೆ ಇನ್ನು ಸ್ವಲ್ಪ ದಿನಗಳಲ್ಲಿ 21ನೇ ಕಂತಿನ ಹಣ ಕೂಡ ಜಮಾ ಆಗುವಂಥದ್ದು ವೀಕ್ಷಕರೇ. ಎಲ್ರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ ವೀಕ್ಷಕರೇ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋನ ಪ್ರತಿಯೊಬ್ಬರೂ ಕೂಡ ಎಲ್ರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ.
ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ರೀತಿಯಾದಂಥ ಹೆಚ್ಚು ಅಪ್ಡೇಟ್ಸ್ಗಾಗಿ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಈ ಒಂದು ವಿಡಿಯೋಸು ನಾನು ಯಾವುದೇ ಅಪ್ಲೋಡ್ ಮಾಡಿದ್ರೂ ಕೂಡ ಬಂದು ತಲುಪುತ್ತೆ. ಹಾಗೆಯೇ ಈ ಒಂದು ವಿಡಿಯೋಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ ಮಾಡಿ ವೀಕ್ಷಕರೇ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.